ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋದಲ್ಲಿ ನಾವು ಗೂಗಲ್ ಮ್ಯಾಪನ್ನು ಬಳಕೆ ಮಾಡಿಕೊಂಡು ನಮ್ಮ ಬ್ಲಾಕಿನ ಮನೆಗಳು ಎಲ್ಲೆಲ್ಲಿವೆ, ಅವುಗಳ ಒಂದು ಮ್ಯಾಪನ್ನು ಯಾವ ರೀತಿಯಾಗಿ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲು ನಾವು ಗೂಗಲ್ ಮ್ಯಾಪ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಈಗ ಓಪನ್ ಆಗಿರುವಂತಹ ಸರ್ಚ್ ಬಾರಲ್ಲಿ ನಾವು ಯಾವ ಒಂದು ಪ್ರದೇಶದ ಲೊಕೇಶನ್ ಬೇಕಿದೆ ಅಥವಾ ಮ್ಯಾಪ್ ಬೇಕಿದೆ ಆ ಒಂದು ಏರಿಯಾವನ್ನು ನಾವಿಲ್ಲಿ ಟೈಪ್ ಮಾಡ್ಕೊಳ್ಳೋಣ. ನೀವು ಸರ್ಚ್ ಮಾಡಿದಂತಹ ಏರಿಯಾದ ಲೊಕೇಶನ್ ಈಗ ಓಪನ್ ಆಗಿದೆ. ಬಲಭಾಗದಲ್ಲಿ ಕಾಣ್ತಿರುವಂತಹ ಈ ಒಂದು ಐಕಾನ್ ಮೇಲೆ ನಾವು ಪ್ರೆಸ್ ಮಾಡಿದಾಗ ನಮಗಿಲ್ಲಿ ಮ್ಯಾಪ್ ಟೈಪ್ಗಳು ಕಾಣಿಸುತ್ತೆ. ಆ ಮ್ಯಾಪಲ್ಲಿ 3 ರೀತಿಯಾದಂತಹ ಮ್ಯಾಪ್ ಇದೆ: ಡಿಫಾಲ್ಟ್, ಸ್ಯಾಟಲೈಟ್ ಮತ್ತು ಟೆರೈನ್. ಅದರ ಜೊತೆಗೆ ಮ್ಯಾಪ್ ಡೀಟೇಲ್ಸ್ ಕೂಡ ನಾವಿಲ್ಲಿ ಕೆಳಗಡೆ ನೋಡ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಟ್ರಾಫಿಕ್, ಬೈಸೈಕ್ಲಿಂಗ್, 3D, ಸ್ಟ್ರೀಟ್ ವೇವ್, ವೈಲ್ಡ್ ಫೈರ್ ಮತ್ತು ಏರ್ ಕ್ವಾಲಿಟಿ ಅಂತ ಹೇಳಿ ಮ್ಯಾಪ್ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತಾರೆ. ನಮಗಿಲ್ಲಿ ಅವಶ್ಯಕತೆ ಇರುವಂಥದ್ದನ್ನು ಮಾತ್ರ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡ್ಕೊಳ್ಳೋಣ. ಟ್ರಾಫಿಕ್ ಮತ್ತು ನಮಗಿಲ್ಲಿ ಸ್ಟ್ರೀಟ್ ವೇವು ತುಂಬ ಅನುಕೂಲ ಆಗುತ್ತೆ. ಈಗ ನಾನಿಲ್ಲಿ ಸ್ಟ್ರೀಟ್ ವೇವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಸ್ಟ್ರೀಟ್ ವೇವ್ನಲ್ಲಿ ನಾವು ರಸ್ತೆಯ ಮಾರ್ಗವನ್ನು ನಾವಿಲ್ಲಿ ಗಮನಿಸ್ಬೋದು. ಆ ರಸ್ತೆ ಮಾರ್ಗ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾದ ರಸ್ತೆಗಳನ್ನು ಅಲ್ಲಿ ಮಾಡಲ್ಪಟ್ಟಿದೆ ಅಂತೇಳಿ ಕೂಡ ನಾವು ನೋಡ್ಬೋದು. ಅದರ ಸ್ಕ್ರೀನ್ಶಾಟನ್ನು ಕೂಡ ನಾವು ತೆಗೆದಿಟ್ಕೊಳ್ಬೋದು. ಈಗ ಇಲ್ಲಿ ನಾವು ಯಾವುದಾದ್ರೂ ಒಂದು ರಸ್ತೆ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಆಗ ಆ ರಸ್ತೆಯಲ್ಲಿ ಇರುವಂತಹ ಮನೆಗಳು ಯಾವ್ಯಾವು ಅಂತೇಳಿ ನಾವಿಲ್ಲಿ ಸ್ಯಾಟಲೈಟ್ ವ್ಯೂವಲ್ಲಿ ನಾವಿಲ್ಲಿ ನೋಡ್ಬೋದು. ಮ್ಯಾಪ್ ಟೈಪಲ್ಲಿ ನಾವು ಸ್ಯಾಟಲೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮ್ಯಾಪ್ ಡೀಟೇಲ್ಸಲ್ಲಿ ನಾವು ಸ್ಟ್ರೀಟ್ ವೇವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ ನಾವು ಪ್ರತಿ ರಸ್ತೆಯಲ್ಲಿ ಇರುವಂತಹ ಮನೆಗಳು, ಮಳಿಗೆಗಳು ಅಥವಾ ಏನೆಲ್ಲ ಕಟ್ಟಡಗಳನ್ನು ಕಟ್ಟಿದ್ದಾರೆ ಅಂತೇಳಿ ನಾವಿಲ್ಲಿ ಆ ಒಂದು ಸ್ಯಾಟಲೈಟ್ ವೇವಲ್ಲಿ ನೋಡ್ತಾ ಹೋಗ್ಬೋದು. ನಮಗೆ ಯಾವ ಒಂದು ಏರಿಯಾದಲ್ಲಿ ಎಷ್ಟೆಲ್ಲ ಮನೆಗಳಿವೆ ಅಂತೇಳಿ ನಾವು ಓಡಾಡಿಕೊಂಡು ಆ ಮ್ಯಾಪನ್ನು ಕ್ರಿಯೇಟ್ ಮಾಡ್ಕೊಳ್ತಾ ನಮ್ಮ ಬ್ಲಾಕಿಗೆ ಸಂಬಂಧಿಸಿದ ಮನೆ ಪಟ್ಟಿಯನ್ನು ಆರಾಮವಾಗಿ ನಾವು ತಯಾರಿಸ್ಕೊಳ್ಬಹುದು. ಈಗ ನಾವು ಒಂದು ರಸ್ತೆಯಲ್ಲಿ ನಾವು ಎಷ್ಟೆಲ್ಲ ಮನೆಗಳಿದೆ ಅಂತೇಳಿ ನೋಡ್ತಾ ಇರ್ತೀವಿ. ಇದರ ಜೊತೆಗೆ ನಾವು ಅಲ್ಲಿ ಇರುವಂತಹ ಅಪ್ ಆರೋ ಮತ್ತು ಡೌನ್ ಆರೋವನ್ನು ಬಳಸ್ಕೊಂಡು ರಸ್ತೆಯ ಮುಂದಕ್ಕೆ ಚಲಿಸ್ತಾ ಹೋದಂತೆ ಆ ರಸ್ತೆಯಲ್ಲಿ ಕಾಣುವಂತಹ ಮನೆಗಳನ್ನು ನಾವು ವೀಕ್ಷಿಸ್ತಾ ಹೋಗ್ಬೋದು. ಈ ಒಂದು ಸ್ಯಾಟಲೈಟನ್ನು ವ್ಯೂವ್ನಿಂದಾಗಿ ನಮಗೆ ಬಂದಿರುವಂತಹ ಬ್ಲಾಕ್ನಲ್ಲಿ ಇರುವ ಎಲ್ಲ ರಸ್ತೆಗಳ ಮನೆಗಳನ್ನು ನಾವಿಲ್ಲಿ ಕಂಡುಹಿಡಿತಾ ಹೋಗ್ಬೋದು. ಇದು ಪಟ್ಟಣ ಮತ್ತು ನಗರಕ್ಕೆ ಸಂಬಂಧಿಸಿದಂತೆ ಸುಲಭವಾಗ್ತಕ್ಕಂತಹ ಸ್ಯಾಟಲೈಟ್ ವೇವ್ ಆಗಿದೆ. ನಿಮ್ಮ ಬ್ಲಾಕ್ನ ಲೇಔಟ್ ಮ್ಯಾಪನ್ನು ತೆಗೆದುಕೊಂಡು ನೀವು ಸ್ಕ್ರೀನ್ಶಾಟ್ ಸಹಾಯದಿಂದ ಎಲ್ಲಿವರೆಗೆ ನಿಮ್ಮ ಬೌಂಡ್ರಿ ಬರುತ್ತೆ ಅಂತೇಳಿ ಕೂಡ ನೀವು ನೋಡ್ಕೊಳ್ಬೋದು. ಆ ನಂತರ ನೀವೇನು ಮಾಡ್ಬೋದು ಅಂದರೆ ಈ ಸ್ಟ್ರೀಟ್ ವ್ಯೂವನ್ನು ತೆಗೆದು 3D ವ್ಯೂವ್ಗೆ ಹೋದಾಗ ನಮಗಲ್ಲಿ ಈಸಿಯಾಗಿ ನಾವು ಮ್ಯಾಪನ್ನು ಬರ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ರಸ್ತೆಗಳು ಎಲ್ಲೆಲ್ಲಿದೆ ಮತ್ತು ಕಟ್ಟಡಗಳು ಎಲ್ಲೆಲ್ಲಿದೆ ಅಂತ ಕೂಡ ಆ 3D ವ್ಯೂವಲ್ಲಿ ನಾವು ನೀಟಾಗಿ ಕಾಣಿಸುತ್ತೆ. ಆ ರೀತಿಯಾಗಿ ನಾವು ಪೆನ್ಸಿಲ್ ಸ್ಕೆಚ್ಚನ್ನು ಕೂಡ ಹಾಕ್ಕೊಳ್ತಾ ನಮ್ಮ ಒಂದು ಮನೆ ಪಟ್ಟಿಯನ್ನು ಮ್ಯಾಪನ್ನು ಕೂಡ ನಾವಿಲ್ಲಿ ಆರಾಮವಾಗಿ ತಯಾರು ಮಾಡ್ಕೊಳ್ಬೋದು. ಬಲಭಾಗದಲ್ಲಿ ಕಾಣಿಸ್ತಾ ಇರುವಂತಹ ಡೈರೆಕ್ಷನ್ ಬಾರ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ತಾ ಈ ಒಂದು ಏರಿಯಾದ ಏನು ನಕ್ಷೆ ಇದೆ ಅದನ್ನು ನಾವು ನಮಗೆ ಯಾವ ದಿಕ್ಕಿಗೆ ಬೇಕೋ ಆ ದಿಕ್ಕಿಗೆ ನಾವು ಅದನ್ನು ರೊಟೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ಇಲ್ಲಿ ಮ್ಯಾಪ್ ಟೈಪ್ ಮತ್ತು ಮ್ಯಾಪ್ ಡೀಟೇಲ್ಸನ್ನು ಕೂಡ ನಾವಿಲ್ಲಿ ಬದಲಾಯಿಸ್ಕೊಂಡು ನಮಗೆ ಯಾವುದು ಈಸಿ ಆಗುತ್ತೆ ನಾವು ಮ್ಯಾಪನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಆ ವ್ಯೂವನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾದಂತಹ ಮ್ಯಾಪನ್ನು ನಾವು ಪಡ್ಕೊಳ್ಬೋದಾಗಿದೆ. ಈಗ ನಾವಿಲ್ಲಿ ಈ ಒಂದು ಸಿಟಿಗೆ ಸಂಬಂಧಿಸಿದಂತೆ 3D ವ್ಯೂವನ್ನು ನೋಡ್ತಾ ಇದ್ದೀವಿ. ಆ 3D ವ್ಯೂವಲ್ಲಿ ಕಟ್ಟಡಗಳ ಪೂರ್ಣವಾದಂತಹ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು. ಈ ಚಿತ್ರವನ್ನು ಯಾವಾಗ ತೆಗೆದಿದ್ದಾರೆ ಅಂತ ಕೂಡ ನಾವಿಲ್ಲಿ ಗೂಗಲಲ್ಲಿ ನಾವು ನೋಡ್ಕೊಳ್ಬೋದಾಗಿದೆ. ಅಲ್ಲಿ ಯಾವ ಒಂದು ಇಯರಲ್ಲಿ ಈ ಒಂದು ಫೋಟೋಗಳನ್ನು ಕ್ಯಾಪ್ಚರ್ ಆಗಿದೆ ಅಂತ ಕೂಡ ನಾವು ಕಂಡುಹಿಡ್ಕೊಳ್ಬೋದು. ಯಾವುದಾದ್ರೂ ಹಳೆ ಇಮೇಜಸ್ ಆಗಿದ್ದರೆ ಅಲ್ಲಿ ಕೆಲವು ಸ್ಕಿಪ್ ಆಗಿರುತ್ತೆ. ಈಗ ರೀಸೆಂಟ್ಲಿ ಕ್ಯಾಪ್ಚರ್ಡ್ ಪಿಕ್ಚರ್ಸ್ ಆದರೆ ಎಲ್ಲ ರೀತಿಯ ಕಟ್ಟಡಗಳ ಮಾಹಿತಿಯನ್ನು ನಾವು ಈ ಒಂದು ಸ್ಯಾಟಲೈಟ್ ವೇವಲ್ಲಿ ನೋಡ್ಕೊಳ್ಬೋದು. ಈಗ ನಾನು ಈ ಒಂದು ಏರಿಯಾದ ಒಂದು ರಸ್ತೆ ಮೇಲೆ ಡಬಲ್ ಟ್ಯಾಪ್ ಮಾಡೋ ಮೂಲಕ ಆ ರಸ್ತೆಯ ಮೂಲಕ ಚಲಿಸ್ತಾ ಹೋಗ್ತೀನಿ. ಆಗ ಅಲ್ಲಿರುವಂತಹ ಎಲ್ಲ ಕಟ್ಟಡಗಳ ಒಂದು ಚಿತ್ರಣವನ್ನು ನಾವಿಲ್ಲಿ ಆರಾಮಾಗಿ ಕೂತಲ್ಲೇ ನೋಡ್ತಾ ಹೋಗ್ಬೋದು.
ಇಲ್ಲಿ ನೀವೀಗ ನೋಡ್ತಾ ಇದ್ದೀರಾ ಒಂದು ರಸ್ತೆ ಮೇಲೆ ಟ್ಯಾಪ್ ಮಾಡಿದ್ದೀನಿ. ಅಲ್ಲಿರುವಂತಹ ಮನೆಗಳನ್ನು ಅದು ತೋರಿಸ್ತಾ ಹೋಗ್ತಾ ಇದೆ. ಈ ಒಂದು ಆ್ಯರೋ ಮಾರ್ಕ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಹೋದಂಗೆ ಆ ಒಂದು ಮ್ಯಾಪ್ ಕೂಡ ಮುಂದೆ ಮುಂದೆ ಚಲಿಸ್ತಾ ಹೋಗುತ್ತೆ. ಡೌನ್ ಆ್ಯರೋ ಅಪ್ಪರ್ ಆ್ಯರೋವನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಪಕ್ಕದ ರಸ್ತೆಗೆ ಕೂಡ ನಾವೊಂದು ಆ್ಯರೋವನ್ನು ಸ್ಕಿಪ್ ಮಾಡ್ಬೋದು. ಈ ರೀತಿಯಾಗಿ ನಾವು ಯಾವ ಒಂದು ಲೇಔಟಲ್ಲಿ ಅಥವಾ ಯಾವ ಒಂದು ಮ್ಯಾಪನ್ನು ನಾವು ರಚನೆ ಮಾಡ್ಕೊಳ್ಬೇಕಾಗಿದೆ ಆ ಒಂದು ರಸ್ತೆಯಲ್ಲಿ ನಾವು ಚಲಿಸ್ತಾ ಹೋದಂತೆ ಅಲ್ಲಿರುವಂತಹ ಮನೆಗಳನ್ನು ನಾವು ಸರಿಯಾಗಿ ನೋಡ್ಕೊಳ್ತಾ ಬಲಭಾಗ ಎಡಭಾಗವನ್ನು ಕೂಡ ನೀಟಾಗಿ ನಾವಿಲ್ಲಿ ಕೂತಲ್ಲೇ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಒಂದು ನಕ್ಷೆಯನ್ನು ರಚನೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು ರೈಟ್ ಸೈಡ್ ವ್ಯೂ ಇದೆ, ಅದನ್ನು ನಾನು ಲೆಫ್ಟ್ ಸೈಡಿಗೆ ಟರ್ನ್ ಮಾಡ್ತೀನಿ. ಈಗ ಇಲ್ಲಿ ನೋಡಿ ನೀವು ಯಾವ ರೀತಿಯಾಗಿ ಆ ಕರ್ಸರನ್ನು ಮೇಲ್ಭಾಗಕ್ಕೆ ರೊಟೇಟ್ ಮಾಡ್ತಾ ಬರ್ತಾ ಇದ್ದೀನಿ. ಆಗ ಒಂದು ಡೈರೆಕ್ಷನ್ ಏನಾಗ್ತಾ ಇದೆ, ಬಲಭಾಗಕ್ಕೆ ಟರ್ನ್ ಆಗಿದೆ. ಆ ಬಲಭಾಗದಲ್ಲಿ ಇರ್ತಕ್ಕಂತಹ ಮನೆಯ ಲೊಕೇಶನನ್ನು ಕೂಡ ನಾವಿದ್ರ ಮೂಲಕ ತಿಳ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.